ವೀಕ್ಷಕರೇ, ಬಹಳ ಇತ್ತೀಚೆಗೆ ತೆಲಂಗಾಣದ ಮಾದಾಪುರ ಹಳ್ಳಿಯಲ್ಲಿ ನಡೆದಂತ ಯೂಟ್ಯೂಬರ್ ವೈಷ್ಣವಿಯ ಕ್ರೂರ ಹತ್ಯಾ ಪ್ರಕರಣ ಕಳೆದ ಕೆಲ ದಿನಗಳಿಂದ ಅಂತರ್ಜಾಲದ ಎಲ್ಲಾ ಕಡೆ ತುಂಬಾನೇ ವೈರಲ್ ಆಗ್ತಿದೆ. ಈಗಾಗಲೇ ನೀವು ಕೂಡ ನಿಮ್ಮ ಮೊಬೈಲ್ನ ಅನೇಕ ರೀಲ್ಸ್ ಗಳಲ್ಲಿ ಈ ಕೇಸ್ ಬಗ್ಗೆ ಬಂದಂತ ವಿಡಿಯೋದ ತುಣುಕುಗಳನ್ನ ನೋಡಿರಬಹುದು. ಪ್ರತಿಯೊಬ್ಬರು ಕೂಡ ವೈಷ್ಣವಿಗೆ ಆದಂತ ಅನ್ಯಾಯದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡ್ತಾ ಈ ಒಂದು ಘಟನೆ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅಷ್ಟು ಕ್ರೂರವಾಗಿ ಆ ಗರ್ಭಿಣಿ ಯುವತಿಯನ್ನ ಸ್ವತಃ ಆಕೆ ಗಂಡ ಹರಿಬಾಬು ಎಂಬಾತ ಕೊಂದಿದ್ದಾನೆ. ಈ ಒಂದು ಕೇಸ್ ದಿನಕ್ಕೊಂದು ಸ್ವರೂಪವನ್ನು ಪಡೆದು ಮುನ್ನುಗ್ತಿದೆ. ಇಂಥ ಸಾಕಷ್ಟು ಅಮಾನುಷ ಕೇಸ್ಗಳ ಬಗ್ಗೆ ನಾವು ಈ ಮೊದಲು ಕೂಡ ಇಲ್ಲಿ ಚರ್ಚೆ ಮಾಡಿದುಂಟು. ಈ ದೇಶದಲ್ಲಿ ಮದುವೆ ಆದಂತ ಹೆಣ್ಮಕ್ಳ ಸುರಕ್ಷತೆ ಹಾಗೂ ಭದ್ರತೆ ಬಗ್ಗೆ ಮತ್ತೊಂದು ಈ ಒಂದು ಘಟನೆ ಅನುಮಾನವನ್ನ ಹುಟ್ಟುಹಾಕುವಂತೆ ಮಾಡಿದೆ. ವೀಕ್ಷಕರೇ, ಗಂಡನ ಮೋಸ ತಿಳಿಯದೆ ಅವನ ಸ್ವಾರ್ಥ, ಕ್ರೌರ್ಯ ಹಾಗೂ ಕುತಂತ್ರಕ್ಕೆ ಬಲಿ ಆದಂತ ನತದೃಷ್ಟ ಯುವತಿ ಹೆಸರು ವೈಷ್ಣವಿ. ಈಕೆ ತೆಲುಗಿನ ಖ್ಯಾತ ಯೂಟ್ಯೂಬರ್ ಹಾಗೂ ಸೋಷಿಯಲ್ ಮೀಡಿಯಾದ ಇನ್ಫ್ಲುಯೆನ್ಸರ್ ಕೂಡ ಹೌದು. ಈ ವೈಷ್ಣವಿ ತೆಲಂಗಾಣದ ಜಗ್ಲಿಯಾಲ್ ಜಿಲ್ಲೆಯ ನಿವಾಸಿ. ಈಕೆಗೆ ಯೂಟ್ಯೂಬ್ನಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಚಂದಾದಾರಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ 90,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಫಾಲೋವರ್ಸ್ಗಳು ಇದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಹಲವು ತರದ ದಿನಚರಿಯ ವಿಡಿಯೋಗಳನ್ನ ಪೋಸ್ಟ್ ಮಾಡುವಂತ ಮೂಲಕ ಈಕೆ ಅಲ್ಲೆಲ್ಲ ಫೇಮಸ್ ಆಗಿದ್ಲು. ಈಕೆ ವಿಡಿಯೋಗಳಿಗೆ ಎಲ್ಲಾ ಕಡೆ ವೀಕ್ಷಕರು ಹಾಗೂ ಅಭಿಮಾನಿಗಳು ಇದ್ರು. ಅವ್ರ ಪೈಕಿ ಹಂತಕ ಹರಿಬಾಬು ಕೂಡ ಒಬ್ನಾಗಿದ್ದ. ಅವನು ಕೂಡ ಈಕೆ ವಿಡಿಯೋಗಳನ್ನ ನೋಡಿ ವೈಷ್ಣವಿ ಕಡೆ ಆಕರ್ಷಿತನಾಗ್ತಾನೆ. ನಾನು ಮದುವೆ ಅಂತ ಆದ್ರೆ ಇವಳನ್ನೇ ಮದುವೆ ಆಗ್ಬೇಕು ಅಂತ ಅವನು ವೈಷ್ಣವಿನ ತನ್ನ ಕಡೆ ಸೆಳೆಯುವಂತ ಸಲುವಾಗಿ ತಾನು ಕೂಡ ಅವಳಂತೆ ವಿಡಿಯೋಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದ. ಈ ಹರಿಬಾಬು ಮೂಲತಃ ಕೊರಟಾಲದವನು. ನಿಧಾನವಾಗಿ ಹೇಗೋ ಅವಳಿಗೆ ಮೆಸೇಜ್ ಅನ್ನ ಹಾಕಿ ಆಕೆ ಜೊತೆ ತನ್ನ ಪರಿಚಯವನ್ನ ಮಾಡ್ಕೊಳ್ತಾನೆ. ಅಲ್ಲಿ ಇಬ್ಬರ ನಡುವೆ ಸ್ನೇಹ ಶುರುವಾಗುತ್ತೆ. ನಂತರ ಆಕೆನ ಭೇಟಿ ಮಾಡಿ ತಾನೇ ಪ್ರಪೋಸ್ ಮಾಡಿದ. ಆದ್ರೆ ಆರಂಭದಲ್ಲಿ ಅವನ ಪ್ರೇಮ ನಿವೇದನೆಯನ್ನ ಆಕೆ ನಿರಾಕರಿಸಿದ್ಲು. ಆದ್ರೆ ಹರಿಬಾಬು ಅದನ್ನ ಅಷ್ಟಕ್ಕೆ ಬಿಡ್ಲಿಲ್ಲ. ಸಿನಿಮಾದಲ್ಲಿ ಭಗ್ನ ಪ್ರೇಮಿ ನಾಯಕಿಯನ್ನ ಬಿಡದಾಗೆ ಸುತ್ತುವಂತೆ ಈತನು ಕೂಡ ವೈಷ್ಣವಿಯ ಸುತ್ತ ಸುತ್ತುತ್ತಾ, ನಾನು ನಿನ್ನನ್ನ ಲವ್ ಮಾಡ್ತಾ ಇದ್ದೀನಿ, ನಿನಗಾಗಿನೇ ಹುಟ್ಟಿದ್ದೀನಿ, ನೀನಿಲ್ದೆ ನಾನು ಬದುಕೋದಿಲ್ಲ, ನೀನಂದ್ರೆ ನನ್ಗೆ ತುಂಬಾ ಇಷ್ಟ, ನಿನಗಾಗಿ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ರೀಲನ್ನ ಬಿಟ್ಟಿದ್ದ. ಆದ್ರಿಂದ ಈ ವೈಷ್ಣವಿಗೂ ಅವನ ಮೇಲೆ ಮೆಲ್ಲಗೆ ಒಲವು ಶುರುವಾಯಿತು. ಈಗ ಈ ಒಂದು ಪ್ರೀತಿ ವಿಷಯವನ್ನ ವೈಷ್ಣವಿ ತನ್ನ ಮನೆಯವರಿಗೆ ತಿಳಿಸಿದಾಗ ಅವರು ಇದಕ್ಕೆ ಒಪ್ಪಲಿಲ್ಲ. ಆಗ ಈ ಹರಿಬಾಬು ತನ್ನ ತಂದೆ ತಾಯಿಗೆ ಈ ಒಂದು ವಿಷಯವನ್ನ ತಿಳಿಸಿ ಅವರನ್ನ ಕರೆದುಕೊಂಡು ವೈಷ್ಣವಿಯ ಮನೆಗೆ ಬರ್ತಾನೆ. ಆಗ ಮನೆಯಲ್ಲಿ ಎರಡೂ ಕುಟುಂಬಗಳ ನಡುವೆ ಮದುವೆಯ ಪ್ರಸ್ತಾಪ ನಡೆದು ಅಲ್ಲಿ ವರದಕ್ಷಿಣೆ, ವರೋಪಚಾರದ ಔಪಚಾರಿಕ ಮಾತುಕತೆ ಬಂದಾಗ ನಾವು ಅಂತ ಯಾವುದೇ ವಿಧದ ವರದಕ್ಷಿಣೆ, ವರೋಪಚಾರದ ಕಾಣಿಕೆ ಕೊಡಲ್ಲ ಅಂತ ವೈಷ್ಣವಿಯ ಕಡೆಯವರು ಹೇಳ್ತಾರೆ. ಹರಿಬಾಬುವಿನ ಮನೆಯವರಿಗೆ ಈ ಒಂದು ವಿಷಯ ಅಷ್ಟು ಹಿಡಿಸ್ಲಿಲ್ಲ. ಅವರು ಅಲ್ಲಿಂದ ಎದ್ದು ಹೊರಟು ಹೋಗ್ತಾರೆ. ಆದ್ರೆ ಮನೆಗೆ ಬಂದ ತಕ್ಷಣ ಹರಿಬಾಬು ನನ್ಗೆ ಅವಳು ಬೇಕೇ ಬೇಕು, ಅವಳು ಇಲ್ಲದೇ ಇದ್ರೆ ಬದುಕೋದಿಲ್ಲ ಅಂತ ಹೇಳಿ ವಿಷವನ್ನ ಕುಡಿದು ಸಾಯಲು ಪ್ರಯತ್ನ ಪಟ್ಟಿದ್ದ. ಆಗ ಸಾವು ಬದುಕಿನ ಮಧ್ಯ ಹೋರಾಟ ಮಾಡ್ತಾ ಇದ್ದಂತ ಅವನನ್ನ ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಸೇರಿಸಿ ಅವನಿಗೆ ಬೇಕಾದ ಅಗತ್ಯ ಚಿಕಿತ್ಸೆಯನ್ನ ಕೊಡಿಸ್ತಾರೆ. ನಂತರ ಹೇಗೋ ಯಾವುದೇ ಪ್ರಾಣಾಪಾಯ ಇಲ್ಲದೆ ಅವನು ಬದುಕುಳಿತಾನೆ. ಆದ್ರೆ ಇದಾದ ನಂತರ ಕೂಡ ಈ ಹರಿಬಾಬು ವೈಷ್ಣವಿಯ ಜಪ ಮಾಡೋದನ್ನ ಬಿಡ್ಲಿಲ್ಲ. ನನ್ಗೆ ಅವಳು ಬೇಕೇ ಬೇಕು, ನಾನು ಅವಳನ್ನೇ ಮದುವೆ ಆಗ್ತೀನಿ ಎಂಬ ತನ್ನ ಅದೇ ಹಳೆಯ ರಾಗವನ್ನ ತೆಗೆದ. ಈ ಕಡೆ ವೈಷ್ಣವಿ ತನ್ನ ಮನೆಯವರ ಇಷ್ಟನೇ ನನ್ನ ಇಷ್ಟ, ಅವರ ಇಚ್ಛೆಗೆ ವಿರುದ್ಧವಾಗಿ ನಾನು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ತನ್ಗೋಸ್ಕರ ಈ ಹರಿಬಾಬು ವಿಷ ಸೇವಿಸಿ ಸಾಯೋದಕ್ಕೆ ಟ್ರೈ ಮಾಡಿದ್ದು ತನ್ಗಾಗಿನೇ. ಅವನು ಈಕೆಗಾಗಿ ಇಷ್ಟೆಲ್ಲ ಹಂಬಲಿಸ್ತಿರುವಂತ ವಿಷಯ ಗೊತ್ತಾಗಿ ಈ ವೈಷ್ಣವಿ ಸ್ವಲ್ಪ ಆತನ ಕಡೆ ಆಕರ್ಷಿತಳಾಗಿದ್ಲು. ಆದ್ರೆ ಇಲ್ಲಿ ಕುಟುಂಬದ ಹಿರಿಯರ ಒಪ್ಪಿಗೆ ಬಹಳ ಮುಖ್ಯ ಆಗಿತ್ತು. ಎರಡು ಕುಟುಂಬಗಳಲ್ಲೂ ಕೂಡ ಈ ಒಂದು ಮದುವೆಗೆ ಇಷ್ಟ ಇರಲಿಲ್ಲ. ಇದು ಗೊತ್ತಾಗಿ ಹರಿಬಾಬು ವೈಷ್ಣವಿಯನ್ನ ಒಪ್ಪಿಸಿ ಅವಳನ್ನ ಎತ್ತಾಕೊಂಡು ಹೋಗಿ ಮದುವೆ ಆಗುವಂತ ಬಗ್ಗೆ ಯೋಚಿಸ್ತಾನೆ. ಆದ್ರೆ ಮೊದಲು ಈ ಒಂದು ವಿಷಯವನ್ನ ಅವಳಿಗೆ ತಿಳಿಸಿ ಅವಳನ್ನ ಒಪ್ಪಿಸೋದು ಅವನ ಮುಂದಿನ ಕೆಲಸ ಆಗಿತ್ತು. ಅದರಂತೆ ಅವಳನ್ನ ಗುಟ್ಟಾಗಿ ಭೇಟಿಯಾಗಿ ಪರಿಸ್ಥಿತಿಯನ್ನ ಅವಳಿಗೆ ಅರ್ಥ ಮಾಡಿಸಿ, ನೋಡು ಮನೆಯವರು ಇದಕ್ಕೆ ಒಪ್ತಿಲ್ಲ, ಆದ್ರೆ ನನ್ಗೆ ನಿನ್ನಿಲ್ಲದೆ ಇರೋದಕ್ಕೆ ಸಾಧ್ಯ ಆಗ್ತಿಲ್ಲ, ನಾನು ನಿನ್ನನ್ನ ರಾಣಿಯಂತೆ ನೋಡ್ಕೋತೀನಿ, ಏನೇ ಕಷ್ಟ ಬಂದ್ರೂ ಕೂಡ ನಿನಗೋಸ್ಕರ ಎಲ್ಲಾ ರಿಸ್ಕ್ ನ ತಗೊಳ್ತೀನಿ, ನಿನ್ಗೆ ಯಾವುದೇ ಕೊರತೆ ಬಾರದ ಹಾಗೆ ಸಾಕ್ತೀನಿ, ನನ್ನನ್ನ ನಂಬಿ ನನ್ ಜೊತೆ ಬಾ, ಇಬ್ರು ಕೂಡ ಮದುವೆ ಆಗೋಣ, ಒಟ್ಟಿಗೆ ಸ್ವತಂತ್ರವಾಗಿ ಯಾರ ಹಂಗು ಕೂಡ ಇಲ್ಲದೆ ಜೀವನ ಮಾಡೋಣ ಅಂತೆಲ್ಲ ಸಿನಿಮಾ ಡೈಲಾಗ್ ಅನ್ನ ಹೊಡೆದು ಅವಳ ಬ್ರೈನ್ ವಾಶ್ ಮಾಡುವಲ್ಲಿ ಈತ ಕೊನೆಗೂ ಯಶಸ್ವಿ ಆಗ್ತಾನೆ. ದುರಾದೃಷ್ಟವಶಾತ್ ವೈಷ್ಣವಿಗೆ ಅವನ ಮಾತಿನ ಹಿಂದಿನ ಕಪಟತೆ ಆಗ ಗೊತ್ತಾಗ್ಲಿಲ್ಲ. ಅವನ ಬಣ್ಣದ ಮಾತುಗಳಿಗೆ ಮರುಳಾಗಿ ಕುರುಡಿ ಆದಂತ ವೈಷ್ಣವಿ ಒಪ್ಪಿ ತನ್ನ ಮನೆಯವರನ್ನು ಕೂಡ ಎದುರು ಹಾಕೊಂಡು ಅವರೆಲ್ಲರನ್ನೂ ಕೂಡ ಬಿಟ್ಬಂದು ಮದುವೆಗೆ ರೆಡಿ ಆಗ್ತಾಳೆ. ಇವರು 2025 ಮೇ 29ನೇ ತಾರೀಕು ವೆಂಕಟಾಪುರ ಗ್ರಾಮದ ಒಂದು ಸಣ್ಣ ದೇವಸ್ಥಾನದಲ್ಲಿ ಯಾರಿಗೂ ಕೂಡ ಹೇಳದೆ ಮದುವೆ ಆಗ್ತಾರೆ. ಮದುವೆ ಆದಂತ ಆರಂಭದ ಕೆಲ ದಿನಗಳು ಎಲ್ಲರಿಂದನೂ ಕೂಡ ದೂರನೇ ಇದ್ರು. ನಂತರ ಈ ವೈಷ್ಣವಿ ತನ್ನ ಮನೆಗೆ ಬಂದು ಧೈರ್ಯ ಮಾಡಿ ಒಂದ್ ದಿವಸ ಈ ಒಂದು ವಿಷಯವನ್ನು ಅವ್ರಿಗೆ ತಿಳಿಸಿ, ನಾನು ಅವನ ಜೊತೆ ಖುಷಿಯಿಂದ ಇರ್ತೀನಿ, ಅವನು ಕೂಡ ನನ್ನ ಮೇಲೆ ಪ್ರಾಣವನ್ನು ಇಟ್ಕೊಂಡಿದ್ದಾನೆ ಅಂತ ಹೇಳಿ ಅವರನ್ನ ಒಪ್ಪಿಸ್ತಾಳೆ. ಇನ್ನು ಈ ಹರಿಬಾಬು ಮನೆಯವರು, ನೋಡಮ್ಮ, ಬೇರೆ ಕಡೆ ಎಲ್ಲ ಅತ್ತೆ ಮನೆಯವರು ಸೊಸೆಗೆ ಚಿತ್ರಹಿಂಸೆಯನ್ನ ಕೊಡ್ತಾರೆ, ಮನೆ ಕೆಲಸದ ಟಾರ್ಚರ್ ಅನ್ನ ಕೊಡ್ತಾರೆ. ಆದ್ರೆ ನಾವು ಆತರ ಏನಿಲ್ಲ, ನಾವು ನಿನ್ನನ್ನ ಸೊಸೆ ರೀತಿ ಅಲ್ಲದೆ ತನ್ನ ಸ್ವಂತ ಮಗಳ ಹಾಗೆ ನೋಡ್ಕೋತೀವಿ ಅಂತೆಲ್ಲ ಹೇಳ್ತಾರೆ. ಈ ಹರಿಬಾಬುವನ್ನ ಮದುವೆಯಾಗಿದ್ದು ತನ್ನ ಜೀವನದ ಮುಖ್ಯ ನಿರ್ಧಾರ ಹಾಗೂ ಸರಿಯಾದ ಮನೆಗೆ ನಾನು ಸೊಸೆಯಾಗಿ ಬಂದಿದ್ದೀನಿ ಅಂತ ವೈಷ್ಣವಿ ಕೂಡ ತನ್ನಲ್ಲಿಯೇ ಖುಷಿ ಪಟ್ಲು. ಆದ್ರೆ ಈ ಒಂದು ಖುಷಿ ಹೆಚ್ಚು ಕಾಲ ಇರೋದಿಲ್ಲ ಎಂಬ ಕಠೋರ ಸತ್ಯ ಆಕೆಗೆ ಗೊತ್ತಾಗೋದಕ್ಕೆ ಹೆಚ್ಚು ಸಮಯ ಏನು ಬೇಕಾಗ್ಲಿಲ್ಲ. ಹರಿಬಾಬು ಮದುವೆಗೂ ಮುನ್ನ ಅವಳಿಂದ ಯಾವ ಹಣ, ಒಡವೆ,
ವರದಕ್ಷಿಣೆ ಏನು ಕೂಡ ಬೇಡ, ನೀನೊಬ್ಳು ಸಿಕ್ಕಿದ್ರೆ ಸಾಕು ಅಂತ ಇದ್ದವನು ಮೆಲ್ಲಗೆ ಬದಲಾಗ್ತಾ ಹೋದ. ನಾವು ಕೂಡ ಬೇರೆಯವ್ರ ಹಾಗೆ ಸುಖವಾಗಿ ಜೀವನ ಮಾಡಬೇಕು. ನಮ್ಮ ಹತ್ರ ಯಾವುದೇ ಆಸ್ತಿ ಪಾಸ್ತಿ ಹಣ ಒಡವೆ ಏನು ಕೂಡ ಇಲ್ಲ. ಹಾಗಾಗಿ ನಾವು ಬಿಸ್ನೆಸ್ ಮಾಡೋದಕ್ಕೆ ಸ್ವಲ್ಪ ಹಣ ಬೇಕು, ಅದನ್ನ ನಿಮ್ಮ ಮನೆಯವರಿಂದ ಕೇಳಿ ತಗೋ ಅಂತ ಅವಳನ್ನ ಪೀಡಿಸೋದಕ್ಕೆ ಶುರು ಮಾಡ್ತಾನೆ. ವೈಷ್ಣವಿ ಈ ಬಗ್ಗೆ ಮೊದಲು ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಆದ್ರೆ ಅವನ ಕಾಟ ಅತಿಯಾದಾಗ ಅವಳು ಈ ಒಂದು ವಿಷಯವನ್ನ ಮನೆಯವರಿಗೆ ತಿಳಿಸ್ತಾಳೆ. ಅವನ ಮನೋಕೋರಿಕೆಯನ್ನ ಅರ್ಥ ಮಾಡ್ಕೊಂಡಂತ ಅವಳ ಮನೆಯವರು ತಮ್ಮ ಮುದ್ದು ಮಗಳು ಅಂತ ಖುಷಿಗೋಸ್ಕರ ಏನೋ ಕಷ್ಟಪಟ್ಟು ಒಂದು ಫ್ಲಾಟ್ ಅನ್ನ ಅವನಿಗೆ ಕೊಡ್ತಾರೆ. ಲಕ್ಷಾಂತರ ಬೆಲೆಯ ಒಂದು ಬಂಗಾರದ ಚೈನ್ ಅನ್ನು ಕೂಡ ಅವನಿಗೆ ಮಾಡಿಸ್ಕೊಡ್ತಾರೆ. ಇದ್ರ ಮೇಲೆ ಒಂದು ಹೊಸ ಬೈಕ್ ಅನ್ನು ಕೂಡ ಕೊಡ್ತಾರೆ. ಆಗ ಈ ಹರಿಬಾಬು ಮಾವನ ಮನೆಯಿಂದ ಸಿಕ್ಕಂತ ಈ ಎಲ್ಲ ಉಡುಗೊರೆಯಿಂದ ತುಂಬಾ ಖುಷಿ ಪಡ್ತಾನೆ. ಆ ಹೊಸ ಬೈಕಲ್ಲಿ ವೈಷ್ಣವಿಯನ್ನ ಕೂರಿಸ್ಕೊಂಡು ಸುತ್ತಾಡ್ತಾ ವಿಡಿಯೋಗಳನ್ನ ಮಾಡ್ತಾ ರೀಲ್ಸ್ ಅನ್ನ ಮಾಡ್ತಾ ಅವುಗಳನ್ನ ಸೋಷಿಯಲ್ ಮೀಡಿಯಾದ ಖಾತೆಯಲ್ಲಿ ಶೇರ್ ಮಾಡ್ತಿರ್ತಾನೆ. ಆದ್ರೆ ಈ ದನ ಪಿಶಾಚಿಯ ದನದಾಹ ಅಷ್ಟಕ್ಕೆ ಮುಗಿಯೋದಿಲ್ಲ. ಮನೆ ಬಂತು, ಬೈಕ್ ಬಂತು, ಚೈನ್ ಬಂತು, ಆದ್ರೂ ಕೂಡ ತನ್ನ ಕೈಯಲ್ಲಿ ಸ್ವಲ್ಪ ಹಣ ಓಡಾಡ್ಲಿಂತ ಇವನು ತಕ್ಷಣ 5 ಲಕ್ಷ ರೂಪಾಯಿಗಳ ಹಣವನ್ನ ಬೇಡಿಕೆ ಇಡ್ತಾನೆ. ಈ ರೀತಿ ಹೆಚ್ಚುವರಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಅವಳಿಗೆ ಹಿಂಸೆಯನ್ನ ಕೊಡ್ತಾ ಒಂದ್ ಕಡೆ ಅವಳ ವಿಡಿಯೋಗಳಲ್ಲೂ ಕೂಡ ಈತ ತಾನು ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ದ. ಇಬ್ರು ಸೇರಿ ಹಲವಾರು ತಮಾಷೆ ವಿಡಿಯೋಗಳನ್ನ ಒಟ್ಟಿಗೆ ಮಾಡ್ತಾ ಅವುಗಳನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪೋಸ್ಟ್ ಮಾಡ್ತಾ ಇದ್ರು. ವೈಷ್ಣವಿ ಮೊದಲೇ ಇಂಥ ಸಾಕಷ್ಟು ವಿಡಿಯೋಗಳ ಮೂಲಕ ತಾನು ಫೇಮಸ್ ಆಗಿದ್ಲು. ಹೂವಿಂದ ನಾರು ಕೂಡ ಸ್ವರ್ಗ ಸೇರ್ತು ಅನ್ನುವ ಹಾಗೆ ಯಾವುದೇ ತರಹದ ಒಳ್ಳೆಯತನ ಇಲ್ಲದಂತ ರಾಕ್ಷಸ ಸ್ವಭಾವದ ಹರಿಬಾಬು ಕೂಡ ಅವಳ ಜೊತೆ ವಿಡಿಯೋವನ್ನ ಮಾಡಿದ ತಾನು ಕೂಡ ಜನಪ್ರಿಯತೆಯನ್ನ ಸಾಧಿಸ್ತಾ ಹೋದ. ಮುಗ್ಧ ಹುಡುಗಿ ವೈಷ್ಣವಿಗೆ ಅವನು ಇಷ್ಟೆಲ್ಲ ತೊಂದರೆಯನ್ನ ಕೊಡ್ತಾ ಇದ್ರು ಕೂಡ ಅವನಲ್ಲಿ ಇದ್ದಂತ ರಾಕ್ಷಸತನದ ಬಗ್ಗೆ ಗೊತ್ತಾಗ್ಲೇ ಇಲ್ಲ. ಈ ಮಧ್ಯೆ ವೈಷ್ಣವಿ ತಾನು ಗರ್ಭಿಣಿ ಕೂಡ ಆಗ್ತಾಳೆ. ಈ ಒಂದು ವಿಷಯವನ್ನು ಆಕೆ ಖುಷಿಯಿಂದ ತನ್ನ ಯೂಟ್ಯೂಬ್ ಫಾಲೋವರ್ಸ್ಗೆ ವಿಡಿಯೋ ಮೂಲಕ ತಿಳಿಸಿದ್ಲು. ಆದ್ರೆ ಹರಿಬಾಬು ಈ ಒಂದು ವಿಷಯದಿಂದ ಅಷ್ಟು ಖುಷಿಯಾಗಿರ್ಲಿಲ್ಲ. ಅವಳು ಗರ್ಭಿಣಿ ಆದ್ಮೇಲಂತೂ ಹಣಕ್ಕಾಗಿ ಅವನ ಒತ್ತಾಯ ಮತ್ತು ಹಿಂಸೆ ಜಾಸ್ತಿ ಆಗ್ತಾ ಹೋಯಿತು. ಇದರಿಂದ ಮನ ನೊಂದಂತ ಅವಳು, ನಿನ್ಗೇನಾಗಿದೆ, ಯಾಕೆ ಈ ರೀತಿ ಹಣ ಹಣ ಅಂತ ಪದೇ ಪದೇ ಕಾಟ ಕೊಡ್ತಿದೀಯಾ, ನಿನ್ಗೆ ಮದ್ವೆಗೂ ಮುನ್ನ ನಾನ್ ಮಾತ್ರ ಬೇಕು ಅಂತ ಒತ್ತಾಯಿಸಿ ಮದ್ವೆ ಆದೆ, ಆದ್ರೆ ಮದ್ವೆ ಆದ ನಂತರ ವರದಕ್ಷಿಣೆ ಬೇಕು ಅಂತ ಬಲವಂತ ಮಾಡ್ತಿದೀಯಾ, ನೀನು ಇಂಥವನು ಅಂತ ನನಗೆ ಗೊತ್ತಿರ್ಲಿಲ್ಲ ಅಂತ ಮೊದಲ ಬಾರಿಗೆ ವೈಷ್ಣವಿ ಅವನ ಎದುರಾಗಿ ನಿಲ್ತಾಳೆ. ನನ್ ಮುಂದೆನೆ ಇಷ್ಟು ಧೈರ್ಯವಾಗಿ ಮಾತನಾಡ್ತೀಯ ಅಂತ ಅವಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಹಲ್ಲೆ ಮಾಡ್ತಾನೆ. ಇದಲ್ಲದೆ ಅವನ್ ಸಹಿತ ಅವನ ಮನೆಯವರು ಕೂಡ ವರದಕ್ಷಿಣೆಗಾಗಿ ಈ ವೈಷ್ಣವಿಯನ್ನ ಪೀಡಿಸೋದಿಕ್ಕೆ ಶುರು ಮಾಡ್ತಾರೆ. ಅವಳು ವರದಕ್ಷಿಣೆ ಹಣ ಕೊಡೋದಕ್ಕೆ ನಿರಾಕರಿಸಿದ್ರೆ ಮುಲಾಜಿಲೆ ಅವಳ ಮೇಲೆ ಮೃಗದ ಹಾಗೆ ವರ್ತಿಸಿ ನಿಮ್ಮ ಮನೆಯಿಂದ ಹಣವನ್ನ ತಗೊಂಡ್ ಬಾ ಅಂತ ಹಿಂಸೆ ಕೊಡ್ತಾರೆ. ಆದ್ರೆ ಆಕೆ ಮಾತ್ರ ಇದಕ್ಕೆ ಒಪ್ಪೋದಿಲ್ಲ. ಇದರಿಂದ ಇನ್ನಷ್ಟು ರಾಕ್ಷಸನಂತೆ ಆದಂತ ಈ ಹರಿಬಾಬು ವೈಷ್ಣವಿ ಏನಾದ್ರೂ ಹಣವನ್ನ ಕೊಡೋದಕ್ಕೆ ನಿರಾಕರಿಸಿದ್ರೆ ಅವಳನ್ನ ನಿರ್ದಯವಾಗಿ ಮುಗ್ಸಾಕೋದಿಕ್ಕೆ ಸ್ಕೆಚ್ ಅನ್ನ ರೆಡಿ ಮಾಡ್ತಾನೆ. ವರದಕ್ಷಿಣೆಗಾಗಿ ಪ್ರತಿ ದಿವಸ ಹಾಗೂ ಪ್ರತಿನಿತ್ಯ ಅವನ ಹಿಂಸೆ ಹೆಚ್ಚಾಗ್ತಾ ಹೋಯಿತು. ಇದರಿಂದ ಬೇಸತ್ತಂತ ವೈಷ್ಣವಿ ಲೈವ್ ಅಲ್ಲಿ ಬಂದು ಈ ಹರಿಬಾಬು ಕುರಿತು ಅವನ ಹಿಂಸೆ ಬಗ್ಗೆ ಜನಕ್ಕೆ ವಿಡಿಯೋ ಮೂಲಕ ಹೇಳ್ತಾಳೆ. ಆಗ ಅಕ್ಷರಶಃ ಮೃಗನೇ ಆಗಿ ಹೋದಂತ ಈ ಹರಿಬಾಬು ಇದೇ ಮಾರ್ಚ್ 14ನೇ ತಾರೀಕು ಅವಳ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ. ಆಗ ವೈಷ್ಣವಿ ಆಗಷ್ಟೇ 4 ತಿಂಗಳ ಗರ್ಭಿಣಿ. ಆದ್ರೆ ಆಕೆ ಗರ್ಭಿಣಿ ಅಂತಾನೂ ಕೂಡ ನೋಡದೆ ಅವಳ ಮೇಲೆ ಹಲ್ಲೆ ಮಾಡಿ ಅವಳನ್ನ ಕೊಂದು ಹಾಕ್ತಾನೆ. ತನ್ನ ಪತ್ನಿ ತನ್ನದೇ ಮಗುವನ್ನ ಹೊತ್ತಂತ ಗರ್ಭಿಣಿ ಅಂತಾನೂ ಕೂಡ ನೋಡದೆ ಈ ಹರಿಬಾಬು ಅವಳನ್ನ ಮುಗ್ಸಾಕಿದ್ದ. ತಕ್ಷಣ ಅವರ ಮಾವ ಕೊಡಿಸ್ತಂತ ಪಲ್ಸರ್ ಬೈಕನ್ನ ತಗೊಂಡು ಆತ ಪರಾರಿಯಾಗಿದ್ದ. ಆ ಒಂದು ಸಮಯದಲ್ಲಿ ಇವನ ಕಾಟವನ್ನ ತಾಳದೆ ವೈಷ್ಣವಿ ತನ್ನ ತವ್ರ ಮನೆಗೆ ಬಂದು ಇದ್ಲು ಅಂತ ಹೇಳಲಾಗುತ್ತೆ. ಅವತ್ತು ಅವಳ ಮನೆಯಲ್ಲೇ ಅವರ ತಾಯಿ ಇಲ್ದಿದ್ದಂತ ಸಮಯದಲ್ಲಿ ಈ ಹರಿಬಾಬು ರೂಮಲ್ಲಿ ಗುಟ್ಟಾಗಿ ಈ ಒಂದು ಕೆಲಸವನ್ನ ಮಾಡಿ ಯಾರಿಗೂ ಕೂಡ ಹೇಳದೆ ಬೈಕಲ್ಲಿ ಎಸ್ಕೇಪ್ ಆಗಿದ್ದ. ನರಳಾಡ್ತಾ ಇದ್ದಂತ ಮಗಳ ಸಾವಿನ ಆಕ್ರಂದನ ಕೇಳದಂತ ತಾಯಿ ತಕ್ಷಣ ಅಲ್ಲಿಗೆ ಬಂದು ಮಗಳನ್ನ ಆಸ್ಪತ್ರೆಗೆ ಸಾಗಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ದುರ್ದೈವವಶಾತ್ ಈ ರಾಕ್ಷಸನ ದಾಳಿಗೆ ಆಕೆ ಬದುಕೊಳ್ಳಲಿಲ್ಲ. ಈ ಹರಿಬಾಬು ಒಬ್ಬ ಹಂತಕ ಹಾಗೂ ಕ್ರೂರ ಮೋಸ್ಕಾರ. ಅವನು ನಮ್ಮನ್ನೆಲ್ಲ ನಂಬಿಸಿ ದ್ರೋಹ ಮಾಡಿದ್ದಾನೆ. ಪ್ರೀತಿ ಪ್ರೇಮದ ನಾಟಕ ಆಡಿ ಅವನು ನಮ್ಮ ಮಗಳ ತಲೆಕೆಡಿಸಿ ಅವಳನ್ನ ಮದುವೆಯಾಗಿದ್ದ. ನಾವು ಈ ಮದುವೆ ಬೇಡ ಅಂತ ಎಷ್ಟು ಹೇಳಿದ್ರು ಕೂಡ ಅವಳ ಮುಗ್ಧತೆಯನ್ನ ದುರುಪಯೋಗ ಪಡಿಸ್ಕೊಂಡು ಅವಳೇ ಬೇಕು ಅಂತ ಹಠ ಮಾಡಿ ಮೋಸದಿಂದ ಮದುವೆ ಮಾಡ್ಕೊಂಡು ಈಗ ಈ ರೀತಿ ಅವಳನ್ನ ಕೊಂದು ಹಾಕಿದ್ದಾನೆ ಅಂತ ಅವಳ ಮನೆಯವರು ಮೀಡಿಯಾಗೆ ತಿಳಿಸಿ ಈತನಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ತಿಳಿಸಿದ್ರು. ಈ ಬಗ್ಗೆ ವೈಷ್ಣವಿಯ ಹೆತ್ತವರು ಕೊಟ್ಟಂತ ಹೇಳಿಕೆ ಮೇರೆಗೆ ಪೊಲೀಸರು ಒಂದು ದೂರನ್ನು ಕೂಡ ದಾಖಲು ಮಾಡಿಕೊಂಡು ಎಸ್ಕೇಪ್ ಆಗ್ತದೆ ಅಂತ ಅವನನ್ನ ಹತ್ತಿರದ ಎಕ್ಸ್ ರೋಡ್ ನಲ್ಲಿ ಪೊಲೀಸರು ವಶಕ್ಕೆ ತೊಳ್ತಾರೆ. ಹಿಡಿದು ವಿಚಾರಣೆ ಮಾಡಿದಾಗ ಹೌದು, ವರದಕ್ಷಿಣೆ ಹಣಕ್ಕಾಗಿ ನಾನು ಅವಳನ್ನ ಮುಗ್ಸಾಕ್ತೆ. ಇದರಲ್ಲಿ ನಾನೊಬ್ನೆಲ್ಲ, ನನ್ನ ಮನೆಯವರ ಪಾಲು ಹಾಗೂ ಅವರ ಕುಮ್ಮಕ್ಕು ಇದೆ ಅಂತ ಅವನು ಪೊಲೀಸರಿಗೆ ತಿಳಿಸಿದ್ದ. ಇನ್ನು ವೈಷ್ಣವಿಯ ಅಣ್ಣ ತಂಗಿಯನ್ನ ಕಳೆದುಕೊಂಡು ದಿನ ಕೂಡ ಆಕೆಯ ಸಮಾಧಿ ಬಳಿ ಹೋಗಿ ಆಕೆಗಾಗಿ ರೋಧಿಸುತ್ತಿದ್ದಾರೆ. ತೆಲಂಗಾಣ ರಾಜ್ಯ ಪೂರ್ತಿ ಈ ಒಂದು ಕೇಸ್ ಸೆನ್ಸೇಷನಲ್ ಕೇಸ್ ಆಗಿ ವೈರಲ್ ಆಗಿದೆ. ಸಾವಿರಾರು ಜನ ಆಕೆ ಸಾವಿಗೆ ಮರುಗ್ತಾ ಈ ಹರಿಬಾಬುಗೆ ಹಿಡಿ ಶಾಪವನ್ನ ಹಾಕ್ತಿದ್ದಾರೆ. ಹಣ ಮತ್ತು ವರದಕ್ಷಿಣೆ ಅವನಿಗೆ ಮುಖ್ಯ ಆಗಿದ್ರೆ ಪ್ರೀತಿ ಪ್ರೇಮದ ಹೆಸರಲ್ಲಿ ಯಾಕೆ ನಾಡ್ಕಾಡಬೇಕಿತ್ತು? ಅಮಾಯಕ ಯುವತಿಗೆ ಅದು ಇದು ಹೇಳಿ ತಲೆ ಕೆಡಿಸಿ ನಂಬಿಸುವಂತ ಅಗತ್ಯ ಆದ್ರೂ ಏನಿತ್ತು? ಕಂಡೋರ್ ಮನೆ ಹೆಣ್ಮಕ್ಳನ್ನ ಈ ತರ ತಲೆ ಕೆಡಿಸಿ ಮದುವೆಯಾಗಿ ಹಣಕ್ಕಾಗಿ ಪೀಡಿಸಿ ಕೊನೆಯಲ್ಲಿ ಕರುಣೆ ಇಲ್ಲದೆ ಕೊಲೆ ಮಾಡುವುದಕ್ಕಿಂತನೂ ಕೂಡ ಅಮಾನವೀಯವಾದದ್ದು ಬೇರೆ ಯಾವುದೇ ಇಲ್ಲ. ವೀಕ್ಷಕರೇ, ಈ ಒಂದು ಘಟನೆ ಬಗ್ಗೆ ಕೇಳಿದಾಗ ಯಾವುದೇ ತರಹದ ಸಂಬಂಧ ಒಬ್ಬ ಮನುಷ್ಯನಿಗೆ ಇಲ್ವಾದ್ರೂ ಅವನ ಕರುಳು ಚುರುಕು ಅನ್ನೋದಂತೂ ಸುಳ್ಳಲ್ಲ. ಹೀಗಿರುವಾಗ ಇನ್ನು ಆ ವೈಷ್ಣವಿಯ ಮನೆಯವರಿಗೆ ಆಕೆಯ ಸಾವು ಅದೆಷ್ಟು ನೋವನ್ನ ಕೊಟ್ಟಿರಬೇಡ.
ಆಕೆ ಸಾವನ್ನ ಸಹಿಸುವಂತ ಶಕ್ತಿಯನ್ನ ಅವ್ರಿಗೆ ಆ ದೇವರು ಕೊಡ್ಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ. ಇನ್ನು ಈಗ ಕಸ್ಟಡಿಯಲ್ಲಿ ಇರುವಂತ ಅವನ ಮೇಲೆ ವಿಚಾರಣೆ ನಡೀತಾ ಇದೆ. ಇಂಥ ನೀಚ ವ್ಯಕ್ತಿಗೆ ಹಾಗೂ ಅವನಿಗೆ ಸಹಕರಿಸಂತ ಎಲ್ರಿಗೂ ಕಾನೂನು ಯಾವ ತರ ಶಿಕ್ಷೆ ಕೊಡಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.